ತಡ್ಕೊಳ್ಳೋದಕ್ಕೆ ಐತೆಲ್ಲ ಆ ಲೆವೆಲ್ ಅಲ್ಲಿ ಖುಷಿ, ಸಂತೋಷ, ದುಃಖ ಎಲ್ಲ ಒಟ್ಟೊಟ್ಟಿಗೆ ತುಂಬ್ಕೊಂಡು ಕೊಡ್ತೈತೆ. ಫೈನಲಿ ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ ಬಂದೇ ಬಿಡ್ತು. 2 ತಿಂಗಳು ಆದ್ಮೇಲೆ ಬರ್ಬೇಕಾಗಿತ್ತು. ಸಡನ್ ಆಗಿ ಫ್ಯಾನ್ಸ್ ಗಳನ್ನ ಎಕ್ಸೈಟ್ ಮಾಡೋದಕ್ಕೆ ಈ ತರ ಸಡನ್ ಆಗಿ ಟ್ರೈಲರ್ ಬಿಟ್ಬಿಟ್ಟು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಟ್ಟವ್ರೆ. ವಾಹ್, ಸ್ಟೀವ್ ರಾಜರ್ಸ್, ಲೋಕಿ, ಥಾರ್ ನ್ಯೂ ಲುಕ್, ಹೊಸ ಅವೆಂಜರ್ಸ್. ಇಲ್ಲಿ ಸ್ಟೀವ್ ರಾಜರ್ಸ್ ವಾಪಸ್ ಬಂದಿದ್ದಾರೆ ಅಂದ್ರೆ ಇನ್ನು ಐರನ್ ಮ್ಯಾನ್ ವಾಪಸ್ ಬರೋದ್ರಲ್ಲಿ ಡೌಟೇ ಬೇಡ. ಎವ್ರಿಥಿಂಗ್ ಪಾಸಿಬಲ್ ವಿತ್ ಲೋಕಿ ಕೈಯಲ್ಲಿ ಇದೆಲ್ಲ ಆಯ್ತದೆ. ಓಪನಿಂಗ್ ಶಾಟ್ ಇಂದಾನೆ ಶುರು ಆಗ್ತಾ ಇದೆ. ಎಕ್ಸ್-ಮೆನ್ ಸೀರೀಸ್ ಅವ್ರ ಜೊತೆಗೆ ಎಂಟ್ರಿ. ಮ್ಯಾಗ್ನಿಟೋ, ಸೇವಿಯರ್ದು ಡೆತ್ ಆಗೋದಂತೂ ಕನ್ಫರ್ಮ್ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಮೋಸ್ಟ್ಲಿ ಈ ಸಿನಿಮಾ ಲಾಸ್ಟ್ ಅವ್ರಿಗೆ. ರೆಸ್ಟ್ ಇನ್ ಪೀಸ್, ಟಾಟಾ ಬೈ ಬೈ. ಇನ್ನ ಸೈಕ್ಲೋಪಾಸ್ ವೆಂಜೆನ್ಸ್ ನ ನೋಡ್ತಾ ಇದೀವಿ. ಇಲ್ಲಿ ತುಂಬಾನೇ ಹಾರ್ಡ್ ಆಗಿ ಲೇಸರ್ ರೈ ನ ಶೂಟ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಡೂಮ್ಸ್ಡೇ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. 2 ಬೆಳ್ಳಲ್ಲಿ ಥಾರ್ ಮ್ಯೂನಿಯರ್ ಇಲ್ಲ ಸ್ಟ್ರಾಂಗ್ ಬ್ರೇಕರ್ ನ ಸುಮ್ನೆ ಹಿಂಗ್ ಹಿಡ್ಕೊಂಡು ತಡೆದಿದ್ದಾರೆ ಅಂದ್ರೆ ಲೇಸರ್ ಐಸ್ಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಣ್ಣ. ಅಂಡ್ ಎಕ್ಸ್-ಮೆನ್ ಸೀರೀಸ್ ಅಲ್ಲಿ ತುಂಬಾನೇ ಆಂಟಿಸಿಪೇಟೆಡ್ ಆಗಿರುವಂತ ಕ್ಯಾರೆಕ್ಟರ್ ಮಿಸ್ಟೇಕ್, ಬಾಡಿ ಶೇಪ್ ಶಿಫ್ಟರ್. ಅಯ್ಯೋ ಏನೇನು ನೋಡ್ತಾ ಇದೀನಿ, ನನ್ಸೋ ಒಂದು ಗೊತ್ತಾಯ್ತಲ್ಲ, ಹಳೇದಿಲ್ಲ ಮತ್ತೆ ರೀಕಾಲ್ ಆಗೋದ್ರು. ಫುಲ್ ಎಕ್ಸೈಟ್ಮೆಂಟ್. ಡಿಸೆಂಬರ್ ತಿಂಗಳು ಯಾವಾಗ ಬರುತ್ತೆ ಅಂತ ತಡ್ಕೊಳ್ಳೋದಕ್ಕಾಯ್ತಿಲ್ಲ, ಆ ಲೆವೆಲ್ಗೆ ಸೈಕೋ ಆಗ್ಬಿಟ್ಟಿದೀನಿ ನಾನಂತ. ಅಂಡ್ ಆಲ್ಮೋಸ್ಟ್ ಎಂಡ್ ಅನ್ಕೊಂಡ್ರೆ ಇದು ಜಸ್ಟ್ ಬಿಗಿನಿಂಗ್. ಇಲ್ಲಿಂದ ಶುರು ಆಗ್ತಾ ಇದೆ ಹೊಸ ಕತೆ. ಡಾಕ್ಟರ್ ಡೂಮ್ ನ ಬ್ರೇಕ್ ಡೌನ್ ಮಾಡೋದಕ್ಕೆ ಯಾವನ್ ಕೈಲೂ ಆಯ್ತಲ್ಲ. ಮೋಸ್ಟ್ಲಿ ಒರಿಜಿನಲ್ ಐರನ್ ಮ್ಯಾನ್ ಬರ್ಬೇಕಾಗಬಹುದೇನೋ. ಇನ್ನ 10 ರಿಂಗ್ಸ್ ಆಗೇನೆ ಗ್ಯಾಂಬಿಟ್ ಗೊತ್ತಿರ್ಬೋದು ನಿಮಗೆ. ಮೋಸ್ಟ್ಲಿ ಲಾಸ್ಟ್ ಸಿನಿಮಾ ನಾನ್ ನೋಡಿದ್ದು ಡೆಡ್ ಪೂಲ್ ಅಂಡ್ ವಾಲ್ವರಿನ್ ಸಿನಿಮಾದೊಳಗಡೆ ಗ್ಯಾಂಬಿಟ್ ನ ನೋಡಿದೆ. ಅದಾದ್ಮೇಲೆ ಈ ಸಿನಿಮಾದಲ್ಲಿ ನೋಡ್ತಾ ಇರೋದು. ಇವರಿಬ್ರು ಮಧ್ಯೆ ಈ ರೀತಿ ಕಚ್ಕೊಳ್ಳೋದಕ್ಕೆ ಬಿಕಾಸ್ ಲೋಕಿನೇ ಕಾರಣ ಆಗಿರ್ಬೋದು. TVA ಒಳಗಡೆಯಿಂದ ಎತ್ತಾಕ ಬಂದಿರ್ಬೇಕು ಈ ಕ್ಯಾರೆಕ್ಟರ್ ಗಳನ್ನ. ನೀವೆಲ್ಲ ಅಟ್ಯಾಕ್ ಮಾಡ್ಬೇಕು ಈಗ ಡೋಮ್ ಮೇಲೆ. ನನ್ನ ಆರ್ಡ್ರು ಲೋಕಿದು. ಇನ್ನು TVA ಇಂದ ಯಾರ್ಯಾರೆಲ್ಲ ಬರ್ತಾ ಇದಾರೆ ಅನ್ನೋದು ಕನ್ಫರ್ಮೇಶನ್ ಇಲ್ಲ. ಬಟ್ ಈಗ ಸದ್ಯಕ್ಕೆ ಗೊತ್ತಾಗಿರೋದು ಗ್ಯಾಂಬಿಟ್ ಒಬ್ನೇ ಆಚೆ ಬಂದಿರೋದು. ಇವನ್ನ ವಿಲ್ಲನ್ ಅನ್ಕೊಂಡು 10 ರಿಂಗ್ಸ್ ಇಟ್ಕೊಂಡು ಚೆಚ್ತಾವ್ರೆ. ಅವೆಂಜರ್ ಎಂಡ್ ಗೇಮ್ ಅಲ್ಲಿ ಎಲ್ಲ ಎಂಡ್ ಆದ್ಮೇಲೆ ಸ್ಟೀವ್ ರಾಜರ್ಸ್ ರಿಟೈರ್ಮೆಂಟ್ ತಗೊಂಡು ಸೆಟ್ಲ್ ಆಗಿರ್ತಾನೆ. ವಯಸ್ಸಾಗಿರೋ ತಾತನ್ನ ನೋಡಿರ್ತೀರ ನೀವು, ಆದ್ರೆ ಸತ್ತಿರಲ್ಲ. ಹಾಗಾದ್ರೆ ಇಲ್ಲಿ ಯಂಗ್ ಆಗಿರುವಂತ ಕ್ಯಾಪ್ಟನ್ ಅಮೆರಿಕಾ ಬರೋದಕ್ಕೆ ಹೇಗ್ ಸಾಧ್ಯ? ಹೌ ಇಸ್ ದಿಸ್ ಪಾಸಿಬಲ್? ಇಟ್ಸ್ ಪಾಸಿಬಲ್. ಹೌದು, ಇಲ್ಲಿದ್ದಾರೆ ಸಪರೇಟ್ ಆಗಿ ಲೋಕಿ ಕೈಯಲ್ಲಿರೋದು ಮಲ್ಟಿವರ್ಸ್. ಹೆಂಗ್ ಬೇಕಾದ್ರೂ ಆಟಾಡಿಸ್ತಾನೆ. ಯಾರನ್ನ ಎಲ್ಲಿಂದ ಬೇಕಾದ್ರು ಹೆಂಗ್ ಬೇಕಾದ್ರೂ ಕರ್ಕೊಂಡ್ಬಂದ್ ಯಾವ್ಯಾವ ಯೂನಿವರ್ಸ್ ಬೇಕಾದ್ರೂ ಬಿಡ್ತಾನೆ. ಈ ಪವರ್ ಇದೆ ಇವನ ಹತ್ರ ಇವಾಗ. ಹಾಗಿದ್ರೆ ಲೋಕಿ ಎಲ್ಲಾ ಕ್ಯಾರೆಕ್ಟರ್ಗಳು ಎತ್ತಾಕೊಂಡ್ ಈ ಯೂನಿವರ್ಸ್ಗೆ. ಡೂಮ್ ಮೇಲ್ ಅಟ್ಯಾಕ್ ಮಾಡೋದಕ್ಕೆ ಎಲ್ಲಾ ಕ್ಯಾರೆಕ್ಟರ್ಗಳು ಕೂಡ ಎತ್ತಾಕೊಂಡ್ ಬರ್ಬೋದು. ಪಾಸಿಬಲ್ 100ಗೆ 200% ಫಿಕ್ಸ್. ಆಗಿದ್ಮೇಲೆ ಐರನ್ ಮ್ಯಾನ್ ಕೂಡ ಬರುವಂತ ಸಾಧ್ಯತೆ ಇದೆ ಬೇರೆ ಯೂನಿವರ್ಸ್ ಇಂದ. ಇವಾಗ ಬಂದಿರುವಂತ ಈ ಕ್ಯಾಪ್ಟನ್ ಅಮೆರಿಕಾ ಬೇರೆ ಯೂನಿವರ್ಸ್ ಇಂದಾನೆ ಬಂದಿರ್ತಾರೆ ಅಂತ ನಾನ್ ಅನ್ಕೋತಾ ಇದ್ದೀನಿ. ಅದೇ ಮೊದ್ಲು ಹೇಳ್ದಾಗ ಸ್ಟೀವ್ ರಾಜರ್ಸ್ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಬಟ್ ಇಲ್ಲಿ ಕ್ಯಾಪ್ಟನ್ ಆಗಿ ಇವಾಗ ಲೀಡ್ ಮಾಡ್ತಾ ಇರೋದು ಥಾರ್ ಎಲ್ಲ ಸೂಪರ್ ಹೀರೋಗಳನ್ನ ಟೀಮ್ ಅಪ್ ಮಾಡ್ಕೊಂಡು ರೆಡಿ ಆಗಿದ್ದಾನೆ ಈಗ ಡೂಮ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಅದಕ್ಕಿಂತ ಮುಂಚೆ ಥಾರ್ ಹೇಳ್ತಾ ಇರೋದು ಆಲ್ರೆಡಿ ಅರ್ಧಕ್ಕರ್ಧ ಸೂಪರ್ ಹೀರೋನ ವೈಪ್ ಮಾಡ್ಬಿಟ್ಟಿದ್ದಾರೆ ಡೂಮ್. ಅಂದ್ರೆ ಯಾರ್ಯಾರೆಲ್ಲ ಸತ್ತಿರ್ಬೋದು ಅಂತ ಇನ್ಫಾರ್ಮೇಶನ್ ಇಲ್ಲ. ಬಟ್ ಇಲ್ಲಿ ಹೊಸ ಎಕ್ಸ್-ಮೆನ್ ಸೀರೀಸ್, ಫ್ಯಾಂಟಾಸ್ಟಿಕ್ 4 ಇವರೆಲ್ಲ ಬರ್ತಾ ಇರೋದ್ ನೋಡಿದ್ರೆ ಲೋಕಿ ಕೈ ಮಾತ್ರ ದೊಡ್ಡದಾಗೆ ಇರ್ತದೆ. ಇಲ್ಲಿ ಸ್ಟೀವ್ ರಾಜರ್ಸ್ ನ ನೋಡಿ ಸಾಕಾಗಿರೋ ಥಾರ್ ಲೋಕಿನ ಏನಾದ್ರು ಮೀಟ್ ಮಾಡಿದ್ರೆ ಹೆಂಗಿರ್ಬೇಡ. ಅಣ್ಣ ತಮ್ಮದಿರ್ ಇಬ್ರು ಸೇರ್ಕೊಂಡು ಹೊಡೆದಾಡ್ಕೊಂಡು ಒಂದ್ ಅರ್ಧ ಗಂಟೆ ಆಮೇಲೆ ಖುಷಿ ಪಡ್ತಾರೆ. ಇಷ್ಟ ದಿನ ಎಲ್ಲೋ ಇದೆ ಲೋಕಿ, ಐ ಲವ್ ಯು, ಮಿಸ್ ಯು ಅಂತ. ಒಂದಂತೂ ನಿಜ, ಇಲ್ಲಿ ಸರ್ಪ್ರೈಸ್ ಅಟ್ಯಾಕ್ ಗಳು ಮಾತ್ರ ತುಂಬಾನೇ ದೊಡ್ಡ ಲಿಸ್ಟ್ ಅಲ್ಲಿ ಇದೆ. ವಾಲ್ವರಿನ್ ಕೂಡ ಇದಾರೆ, ಡೆಡ್ ಪೂಲ್ ಕೂಡ ಇದಾರೆ, ಇನ್ನು ವೆರೈಟಿ ಆಗಿರುವಂತ ಎಲ್ಲಾ ಕ್ಯಾರೆಕ್ಟರ್ ಗಳು ಕೂಡ ಇದಾವೆ. ಬಟ್ ಫ್ಯಾನ್ಸ್ ಗಳನ್ನ ಎಕ್ಸೈಟ್ ಮಾಡೋದಕ್ಕೋಸ್ಕರ ಆ ಕ್ಯಾರೆಕ್ಟರ್ ಗಳೆಲ್ಲ ಐಡ್ ಮಾಡಿದ್ದಾರೆ. ಇನ್ನ ಥಾರ್ ಎಲ್ಲ ಸೂಪರ್ ಹೀರೋಗಳನ್ನ ಸೇರಿಸ್ಕೊಂಡು ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೂ ಕೂಡ ಕೆಲವೊಂದು ಪ್ಲೇಸ್ ಗಳೆಲ್ಲ ಖಾಲಿ ಆಗಿರೋದನ್ನ ನೋಡಿದ್ರೆ ಪಕ್ಕ ಅಲ್ಲಿ ಯಾರೋ ಬೇರೆಯವರು ನಿಂತಿರ್ಬೋದು ಅಂತ ನನಗೆ. ಮೋಸ್ಟ್ಲಿ ಕ್ಯಾಪ್ಟನ್ ಅಮೆರಿಕನು ಕೂಡ ಈ ಜಗದಲ್ಲಿ ನಿಂತಿರ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಬಟ್ ಬೇರೆಯವರು ಕೂಡ ಆಗಿರ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ಅಫಿಷಿಯಲ್ ಆಗಿ ಟೀಮ್ ನ ಲೀಡ್ ಮಾಡ್ತಾ ಇರೋದು ಥಾರ್. ಇವನ್ಗೀಗ ಒಂದು ಮಿರಾಕಲ್ ಬೇಕೇ ಬೇಕು. ಅದು ಬೇರೆ ಇನ್ಯಾರೋ ಅಲ್ಲ, ಐರನ್ ಮ್ಯಾನ್. ಸ್ಟೀವ್ ರಾಜರ್ಸ್ ನ ಈ ರೀತಿ ಓಪನ್ ಆಗಿ ಟ್ರೈಲರ್ ತೋರಿಸಿದ್ಮೇಲೆ ಇದಕ್ಕಿಂತ ದೊಡ್ಡದಾಗಿರುವಂತ ಮಿರಾಕಲ್ ಇಟ್ಟಿರ್ತಾರೆ ಫ್ಯಾನ್ಸ್ ನ ಎಕ್ಸೈಟ್ ಮಾಡೋದಕ್ಕೆ. ಬರೆದು ಕೊಟ್ಟು ಬಿಡ್ತೀನಿ. ನನ್ನ ಕೇಳೋದಾದ್ರೆ ಐರನ್ ಮ್ಯಾನ್ ಬೇರೆ ಯೂನಿವರ್ಸ್ ಇಂದ ಬಂದೇ ಬರ್ತಾನೆ, ಮತ್ತೆ ರಿಟರ್ನ್ ಹಾಗೆ ಆಗ್ತಾನೆ. ಫ್ಯಾನ್ಸ್ ಗಳೆಲ್ಲ ಎಕ್ಸೈಟ್ ಆಗಿ ಕಾಯ್ತಾ ಇರಿ. ಇನ್ನ ಈ ಟ್ರೈಲರ್ ನೋಡಿದ್ಮೇಲೆ ಹುಚ್ಚು ಮಲ್ಲಗರ ಹಿಡಿದ್ಬಿಟ್ಟೈತೆ ನಂಗಂತೂ. ಯಾವಾಗ ಡಿಸೆಂಬರ್ ಆಗುತ್ತೋ ಹೇಳೋದಕ್ಕೆ ಕಾಯ್ತಾ ಇಲ್ಲ. ಒಟ್ನಲ್ಲಿ ನನ್ನ ಕೇಳೋದಾದ್ರೆ ಇಲ್ಲಿ ಮೇಜರ್ ರೋಲ್ ಆಗಿ ಆಕ್ಟ್ ಮಾಡ್ತಾ ಇರೋದು ಲೋಕಿ, ಥಾರ್, ಕ್ಯಾಪ್ಟನ್ ಅಮೆರಿಕಾ, ಐರನ್ ಮ್ಯಾನ್. ಇವ್ರು 4 ಜನ ಮೇಜರ್ ರೋಲ್ ಆಕ್ಟ್ ಮಾಡಿರ್ತಾರೆ. ಇಲ್ಲಿ ಬರೆದು ಕೊಡ್ತಾ ಇದೀನಿ, ಫಿಕ್ಸ್ ಆಗ್ಬಿಡಿ. ಸಿಗ್ತೀನಿ ಮುಂದೆ ನೋಡಿದಲ್ಲಿ. ಅಲ್ಲಿವರು ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್